ನಮಸ್ಕಾರ ವೀಕ್ಷಕರೇ, ಇದು ಗೊಂಜಾಳ ಹಿಟ್ಟಿನ ತಾಲಿಪಟ್ಟಿ ಅಂತ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ನಾವು ತಗೊಳ್ತಾ ಇದ್ದೀವಿ. ಮೊದಲು ಗೊಂಜಾಳ ಹಿಟ್ಟು, ನಂತರ ಕಡಲೆ ಹಿಟ್ಟು ತಗೊಳ್ತಾ ಇದ್ದೀವಿ. ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ, ಅದಕ್ಕೆ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ತಾ ಇದ್ದೀವಿ. ಆಮೇಲೆ ಅಜ್ವಾನ್ ಹಾಕ್ತಾ ಇದ್ದೀವಿ, ನೋಡ್ತಾ ಇದ್ದೀರಾ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ. ಇದು ಹಸಿಮೆಣಸಿನಕಾಯಿ ಚಟ್ಟು. ಉತ್ತರ ಕರ್ನಾಟಕದವ್ರಿಗೆ ಎಲ್ಲ ಗೊತ್ತಾಗುತ್ತೆ. ಹಸಿಮೆಣಸಿನಕಾಯಿ ಚಟ್ಟು ಮಾಡೋಕ್ಕೆ ಮತ್ತು ಇದು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಉಪ್ಪು, ಜೀರಿಗೆ ಇದೆಲ್ಲ ಹಾಕಿ ಉಳ್ಳಿಗಡ್ಡೆ ಅಷ್ಟು ಹಾಕಿ ಆ ಚಟ್ಟು ಮಾಡ್ಕೊಳ್ತೀವಿ. ಆ ಚಟ್ಟನ್ನು ಇದಕ್ಕೆ ಹಾಕಬೇಕು, ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದನ್ನು ಇಲ್ಲಿ ನೋಡ್ತಾ ಇದ್ದೀವಿ, ಚೆನ್ನಾಗಿ ಕಲಿಸ್ತಾ ಇದ್ದೀವಿ. ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಳ್ಬೇಕು, ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಅಡುಗೆ ಎಣ್ಣೆ ನಾದುವಾಗ, ಹಿಟ್ಟು ನಾದುವಾಗ ಹಾಕಿದರೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಥರ ಗಂಟು ಇಲ್ಲದೆ, ಗಂಟು ಬರದ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ವೀಕ್ಷಕರೇ. ಸಾಫ್ಟಾಗಿ ನಾದಿಟ್ಕೊಂಡ್ರೆ, ಈ ಥರ ನೀರು ಹಾಕಿ ಸಾಫ್ಟಾಗಿ ನಾದಿಟ್ಕೊಂಡ್ರೆ ತಾಲಿಪಟ್ಟಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ಇದನ್ನು ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ನಾವು ನಮ್ಮ ಮನೆಯಲ್ಲಿ ಮೇಲಿನ ಮೇಲೆ ಮಾಡ್ತಾ ಇರ್ತೀವಿ. ಸೊ ಈ ರೆಸಿಪಿ ನಿಮಗಾಗಿ. ಉತ್ತರ ಕರ್ನಾಟಕದಲ್ಲಿ ಹಳ್ಳಿಯಲ್ಲಿ ಈ ಥರ ಮಾಡ್ತಾ ಇರ್ತಾರೆ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತೀರಾ ಅಂದರೆ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಬೇಕು ಇದನ್ನು. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ, ಈ ಥರ ನಾದಿಟ್ಕೋಬೇಕು ವೀಕ್ಷಕರೇ. ಇಷ್ಟು ಗಟ್ಟಿ ಆಗಿರಬೇಕು. ಓಕೆ, ಇವಾಗ ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ, ಸ್ವಲ್ಪ ನಿಮ್ಮ ಕೈಗೆ ಎಣ್ಣೆ ಹಚ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಬೇಕು. ಇವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ, ನೀವು ಮಾಡಿ ನೋಡಿ ಮನೆಯಲ್ಲಿ.
ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್. ನಿಮ್ಗೇನಾದರೂ ಹೇಳಬೇಕನ್ಸಿದ್ರೆ ಕಾಮೆಂಟಲ್ಲಿ ಹೇಳಿ. ಓಕೆ, ಇವಾಗ ನೋಡ್ತಾ ಇದ್ದೀರಾ, ಇದನ್ನು ಕೈಯಲ್ಲಿ ತಟ್ಟಿ ಮಾಡಬೇಕು. ಇದನ್ನು ಇವಾಗ ಈಗಾಗಲೇ ಒಂದು ತಟ್ಟಿದ್ದೀವಿ, ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಇವಾಗ ಈ ಥರ ಹಂಚನ್ನು ಇಲ್ಲ ರೊಟ್ಟಿ ಮಾಡೋ ತವೆ ಇರುತ್ತಲ್ಲ, ಅದನ್ನಾದರೂ ಇಟ್ಕೊಂಡು ಈ ಥರ ಕಾಸಿಟ್ಕೊಳ್ಬೇಕು. ಮೊದಲೇ ಚೆನ್ನಾಗಿ ಕಾಯ್ದಿರಬೇಕು, ಅಂದರೆ ತುಂಬ ಸಾಫ್ಟಾಗಿ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ ತಾಲಿಪಟ್ಟು. ಈ ಥರ ಎಣ್ಣೆ ಹಾಕ್ಕೊಳ್ಬೇಕು ನಾವು. ಈ ಥರ ಹಾಕ್ಬೇಕು ನೋಡಿ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿದರೆ ತುಂಬ ಚೆನ್ನಾಗಿ ಬೇಯುತ್ತೆ. ಕೈಯಲ್ಲಿ ತಟ್ಟು ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಲಟ್ಟಿಸಿ ಕೂಡ ಮಾಡ್ಬೋದು. ನಿಮಗೆ ಕೈಯಲ್ಲಿ ತಟ್ಟಿ ಮಾಡೋದು ಬೇಡ ಅಂತ ಅನಿಸಿದ್ರೆ ಲಟ್ಟಿಸಿ ಕೂಡ ಮಾಡ್ಬೋದು. ನಾವಿಲ್ಲಿ ಕೈ ತಟ್ಟಿ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬೇಯಿದೆ, ನೋಡ್ತಾ ಇದ್ದೀರಾ. ತುಂಬ ಆರೋಗ್ಯಕರ ರೆಸಿಪಿ ಇದು. ಬ್ರೇಕ್ಫಾಸ್ಟ್ಗೆ ಯಾವಾಗ ಬೇಕಾದರೂ ನಿಮಗೆ ಏನಾದರೂ ತಿನ್ಬೇಕು ಅನ್ನಿಸಿದಾಗ ಮಾಡಿಕೊಂಡ್ರೆ ಒಳ್ಳೆಯದು. ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡಿ. ಇವಾಗ ತೋರಿಸ್ತಾ ಇದೆ ನೋಡಿ ಹೇಗೆ ತಟ್ತೀವಿ ನಾವು. ಇದನ್ನು ಈ ಥರ ತಟ್ಟಬೇಕು, ಅದನ್ನು ತೆಳ್ಳಗೆ ಆಗೋ ಹಾಗೆ. ನೋಡ್ತಾ ಇದ್ದೀರಾ, ಕೈ ತಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ.
ಓಕೆ, ರೆಡಿ ಆಗಿದೆ ತಾಲಿಪಟ್ಟಿ. ಇಲ್ಲಿ ನೋಡ್ತಾ ಇದ್ದೀರಾ ವೀಕ್ಷಕರೇ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಈ ರೆಸಿಪಿ. ನಿಮ್ಮ ಮನೇಲೂ ಇದನ್ನು ಮಾಡಿ ನೋಡಿ. ಟೇಸ್ಟ್ ಹೇಗೆ ಬಂದಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಆಲ್ಸೋ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಅಗೇನ್ ಫಾರ್ ವಾಚಿಂಗ್. Please subscribe to my channel. Thanks for watching the video, guys. Also hit the bell icon and also share these videos with your friends too. Anyways, thank you again for watching, guys. Love you guys and take care. Have a great day. Also ಫೇಸ್ಬುಕ್ನಲ್ಲಿ ಕನ್ನಡ ಮೋಟಿವೇಶನ್ ಚಾನಲ್ ಅನ್ನೋ ಪೇಜ್ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಆ ಪೇಜ್ನ ಫಾಲೋ ಮಾಡಿ. ಅಲ್ಲಿ ಇದೇ ಥರ ವಿಡಿಯೋಗಳನ್ನು ಹಾಕ್ತೀನಿ. ಸೊ please go follow it on Facebook. Thank you again for watching. Bye.